ಮಹೇಶ್ವರಿ ಏನ ನೀವ ನನ್ನ ಅಪೋಸಿಟ್ ನಿಂದಿರ್ತೀರೋ ಅವ್ರು ಹೇಳ್ದಂಗೆ ಕೇಳಬೇಡ ಹೇಳ್ತೀರಿ ಅಣ್ಣ ಇವ್ರನ್ನೇ ತಗೊಂಡು ನಾ ಲೇಖಿ ಕೊಡ್ತಾನಂದ್ರೆ ಎಂತಾದ್ರಿ ಗಪ್ರಿ 1 ಮಿನಿಟ್ ನೀವು ನನಗೆ ಕೇಳತ್ತೀರಿ ಕೇಳ್ರಿ ನಂದೇನು ಅಡ್ಡಿ ಇಲ್ಲ ನಮಗೆ ಎಷ್ಟು ತಿಳಿದೈತಿ ನಾನು ನೋಡು ಆಧ್ಯಾತ್ಮಿಕನ ಹೆಂಗ ಜೋಡಿಸೋನ್ಯಾಕ ಆಧ್ಯಾತ್ಮಿಕ ತಾನು ಜೋಡಿಸಿ ನೀವು ಮಾತು ಮುಗಿತಿಲಿಗೆ ನೀವು ಏನ ನಾವೊಂದು ಕೇಳಿಲ್ಲ ಹೇಳಿಲ್ಲ ನಮಗೊಂದು ಮಾತು ನಾವು ಅಂದೀವಿ ನಮಗೆ ಬಂದೀವಿ ಕೇಳ್ರಿ ಶುರುವಾತಿಗೆನ ಕಣಿಗೆಲ್ಲ ಹೂವನ್ನ ಯಾಕೆ ಇಡ್ತಾರ ಗಣಪತಿ ಮುಂದತ್ ಕೇಳಿನಿ ಹೊಳ್ಳಿ 3ನೇ ಸಂದ ಬರ್ಲಾಕ್ ಹತ್ತೈತಿ ಈಗ ಅದನ್ನ ಯಾಕೆ ನೀವು ಕೇಳಿಲ್ಲ ಅವಾಗ ಯಾಕೆ ಕೇಳಿಲ್ಲ ನೀವು ಅವಂದು ಬರೋದು ಈಗ 3ನೇ ಸಂದ ಯಾಕ ಅವಾಗೇನು ಇದ್ದಿದ್ದಿಲ್ಲ ನೀವು ಸುಳ್ಳು ಹೇಳ್ಬೇಡ್ರಿ ಅಣ್ಣ ಅವ್ಯಾಕೆ ಬಂದಿಲ್ಲ ಹೌದು ಅವ ಹೇಳ್ಯಾನ ಅದನ್ನ ಬಂದು ಹೇಳ್ಬೇಕು ಅವಂಗ ನಾವ್ ಎದ್ದಾಗ ಇರ್ತೇನ ಚಾಲು ಮಾಡ್ರಿ ತಪ್ಪಿದ್ದಲ್ಲ ಕೇಳ್ತಾರ ಹಂಗೆ ನೀವು ಬಿ ದಕ್ಕಿಸ್ಕೋಬೇಕು ಅವರು ದಕ್ಕಿಸ್ಕೋಬೇಕು ತಪ್ಪಿದ್ದಲ್ಲ ಅವ್ರು ಕೇಳಾರ ಹಂಗೆ ನಡೆಯದೆ ಚಾಲು ಮಾಡ್ರಿ ಬಿಡ್ರಿ ಪದ ಆತ್ರಿ ಮಾತಾಡೋದು ಇಲ್ರಿ ಒಬ್ಬರಿಗೊಂದು ಮಾಡ್ರಿ ಅಂದ್ರೆ ಹಾಡಿಕೆ ಆಗ್ತಾವ ಈಗ ಅವ್ಗೆ ಏನು ಕೇಳಿವ ಅದನ್ನೆಲ್ಲ ಬಿಟ್ಟರಿ ಬಂದು ನಮ್ಮ ಸುತ್ತ ಹತ್ತೀರಿ ಅಂದ್ರೆ ಅದೇನು ಹತ್ತಾರಲ್ಲ ಅದು ಬಿಡ್ರಿ ಇದು ಮಾಡ್ರಿ ನಡಿತೈತ್ರಿ ಅವ ಬಂದಾಗ ಹಿಂಗ ತಕರಾರು ಹಚ್ಚರ್ ನೋಡು ನಡಿತೈತೆ ನೋಡ್ತಾನ ಅವಾಗ ಧರೆಯೋಳ ಮೆರೆಯುವ ಹಿರೇ ಸಾವಗಿ ಶಿವಯೋಗಿ ಸದ ಗೊರವಿನ ಪೇಟ ದಸ್ತಗೀರ ಮಾಡಿದಾನ ಅಲ್ಲಿ ಊಟ ಕಂದ ವಿದ್ಯೆ ಎತ್ತಳ ಅಂಜಲ ತಾಟ ಆದಿಶಕ್ತಿ ಕೊಳ್ಳಾಗ ಕಟ್ಯಾರ ಹಳ್ಳಿ ಅಂತ ವರಿಗೆ ಹೆಚ್ಚು ಪದ ಜವಾಬ್ ಆಗಲಿ ಬಂದ ಈಗ ಮುಂದಿನ ಸಂಧಿ ನಾ ಏನು ಹಾಡೇ ನೋಡ ಇದರ ಜವಾಬ್ ಮಾಡಿ ನಾನು ತೆಕ್ಕಿದ್ರ ಜವಾಬ್ ಐತಿ ಇದರ ಜವಾಬ್ ಆತು ಲಕ್ಷ್ಮಣ ಅಂದ್ರ ನಿನ್ನ ಜಲಮ ಚಂದ ಇಲ್ಲ ಯಾಕ ಮತ್ ಹೌದು ಹಾ ಜವಾಬ್ ಆಗ್ಬೇಕ ಪದಕ್ಕ ಜವಾಬ್ ಸರ್ಕಾರ ಆಗ್ಲಿಕ್ಕಂದ್ರ ಇವಂಗ ಸಪೋರ್ಟ್ ಏನು ಕುಡ್ಲತ್ತಾರ ನೋಡಿ ಇವಂಗ ಮತ್ ಇವಂಗ ಕೂಡ ಬಚ್ಚಾರ್ಸ್ ಕುಡುಗುಡಕ್ಕೆಲ್ಲ ನಾ ಮತ್ ಹೇಳ್ತಾನ ಇದು ಮೊದಲಾಗಲಿ ಹವಾಲ್ದಾರ್ ಸಾಹೇಬ್ರ ನಿಮಗೂ ಬರ್ತಾರ ಇದ್ರೊಳಗೆ ಹಾ ನಮ್ಮದ್ರ ನಂದು ಹಿಂಗರ್ದಾಗದ ಅವ ಜವಾಬ್ ಮಾಡಬೇಕಣ ಹಾ ಬಿಡ್ರಿ ಅದನ್ನ ಏನ್ ಮಾಡ್ತೀರಿ ಅಣ್ಣ ಅದು ಜವಾಬ್ ಆಗಂಗಿಲ್ಲ ನಾನು ಸುಮ್ಮಕೊಂಡು ನನಗೆ ಗೊತ್ತೈತಿ ಅದ್ರದ ಸುಮ್ಮಕೊಂಡ್ರಿ ಜವಾಬ್ ಮಾಡೋದು ಸಸಾರಿಲ್ಲ ಅದ ಬರಿ ಕಡೆ ಚಿಕ್ಕಬೇವನೂರು ಯಾವ ನಮ್ಮ ಚಿಕ್ಕಬೇವನೂರು ಗ್ರಾಮದ ಸದಾಶಿವಮೂರ್ತಿ ಅಜ್ಜಾರಾದಂತಾರ ಒಂದ್ ದಯವಿಟ್ಟು ಕುರ್ಚಿ ಕೊಡ್ಬೇಕ್ರಿ ಅವ್ರಿಗೆ ಯಾಕಂದ್ರೆ ಗದ್ದಿಗೆ ಪೂಜಾರಿ ಆದಂತವ್ರ ಅದಾರ ನಿನ್ನೆ ಅಲ್ಲೇ ಕಾರ್ಯಕ್ರಮ ನಮ್ಮ ನಡಿಬೇಕಾಗಿದ್ದು ಅನಿವಾರ್ಯಾಗಿ ಯಾರೋ ಸ್ವಲ್ಪ ತೀರ್ಕೊಂಡದಕ್ಕಾಗಿ ನಿನ್ನೆ ಕಾರ್ಯಕ್ರಮ ನಮ್ಮ ಅಲ್ಲಿ ಆಗಲಿಲ್ಲ ಅದಕ್ಕೆ ಇಲ್ಲಿರೇ ಬಂದ್ ಹಾಕೋದಕ್ಕ ಕಾರ್ಯಕ್ರಮ ಕೇಳಬೇಕು ನಾವು ಮಗಳದು ತಿಳ್ಕೊಂಡ ಇಲ್ಲಿಗೆ ಬಂದಾರಿಪ್ಪ ಅದಕ್ಕೆ ನಮಸ್ಕಾರ ರೀ ಗುರುಗಳ ಕುರ್ಚಿ ತಗೋರಿ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಕೊಳ್ಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಕೊಳ್ಳ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ
ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕೊಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕೊಟ್ಟೇನ ನನ್ನ ತಾಯಿಗೆ ನಾವೊಬ್ಬಕೀನಿ ಹುಟ್ಟೇನ ಏನೋ ತನಕ ಇನ್ನೂರ ಗಗರಿ ಪಟ್ಟೇನ ಏನೋ ತನಕ ಇನ್ನೂರ ಗಗರಿ ಪಟ್ಟೇನ ಕನ್ಯಾ ಪ್ರಾಯದೊಳ ಮುಗಲಿಗೋಗಿ ಮುಟ್ಟೇನ ಕನ್ಯಾ ಪ್ರಾಯದೊಳ ಮುಗಲಿಗೋಗಿ ಮುಟ್ಟೇನ ಅಂತರಂಗದ ಗಂಡನ ಗೋಳ ಕೊಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಹುಟ್ಟುದ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟಿನ ಹುಟ್ಟುದಕ್ಕಿಂತ ಮೊದಲ 1000 ಮಂದಿಗೆ ಕಟ್ಟಿನ ಎಂಟರ ಬಂದ ಮನಿ ಹಗಲಾದ ಸುಟ್ಟೇನ 8 ಮಂದಿ ಮನಿ ಹಗಲಾದ ಸುಟ್ಟೇನ 8 ಬಂಟರಿಗೆ ತಟಿ ತಪ್ಪಿ ಹೊಟ್ಟೇನ 8 ಬಂಟರಿಗೆ ಬಿಗಿ ತಪ್ಪಿ ಹೊಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟಿನ ಏ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೆ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟಿನ ಊಟಕ ವಾಲ್ಯ ಅಂದ್ರ ದುರ್ಗಿ ಅವತಾರ ಕಟ್ಟಿನ ಒಲಿಯದ ಗಂಡಗ ಒಣಕಿ ತಗೊಂಡ ಕಟ್ಟಿನ ಒಲಿಯದ ಗಂಡಗ ಒಣಕಿ ತಗೊಂಡ ಕಟ್ಟಿನ ಹೆಂಗ ನಡ್ಕೊಂಡ ಇಂಥ ಕಾಲಕ್ಕ ತಟ್ಟೇನ ಹಿಂಗ ನಡ್ಕೊಂಡ ಇಂಥ ಕಾಲಕ್ಕ ತಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟಿ ಏ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟಿನ ಏನ್ ಹೇಳತ್ತೆ ನೋಡ್ರಿ ಏನ್ ಹೇಳ್ತಾರೋ ಯಾಕಂದ್ರ ಜೀವಾತ್ಮ ಅನ್ನುವಂತವ ಗಂಡ ಒಳಗಿದ್ದಂದ್ರನ ಶರೀರ ಅನ್ನುವಂತ ಹ್ಯಾಣತಿ ಕುಣಿತೈತಿ ಅತ್ತ ಬಾರಿಸ್ತೈತಿ ಅತ್ತ ನಡಿದೈತಿ ಅತ್ತ ಓಡಾಡ್ತೈತಿ ನಿನ್ನ ಜೀವಾತ್ಮ ಅನ್ನುವಂತ ಗಂಡ ನನ್ನ ಶರೀರ ಅನ್ನುವಂತ ಹ್ಯಾಣತಿ ಈಕಿನ ಹುಡ್ಕೋತ ಅವನಾಗೆ ಬಂದಾನ ಅವನ್ ಹುಡ್ಕೋತ ಇಕ್ಕಿ ಹೋಗಿಲ್ಲ ಇಲ್ಲ ನೀ ಹೆಂಗ ಮಾತಾಡ್ತೀವೋ ಲಕ್ಷ್ಮಣ ಹೆಂಗ ನೋಡು ಶರೀರ ಅನ್ನುವಂತ ಮನಿ ಎಲ್ಲಿರ್ತೈತಿಲೆ ಎಲ್ಲಿ ಇರ್ತೈತಿ ಅದನ್ನ ಹುಡುಕ್ಯಾಡ್ಕೋತ ಜೀವಾತ್ಮ ತಾನಾಗೆ ಬರ್ತೈತಿ
ಜೀವನ ಹುಡುಕ್ಯಾಡ್ಕೋತ ಶರೀರ ಹೋಗೈತಿ ಅಂದ್ರೆ ಇಲ್ಲ ಹೋಗಂಗಿಲ್ಲ. ಮತ್ತ ನನ್ನ ಹುಡುಕೋತ ನೀ ಬರ್ತಿ ಅಂದ್ರೆ ಇದ್ರೊಳಗ ದೊಡ್ಡವ್ರ ಯಾರ? ನಾವ. ನೀ ಹೆಂಗ ದೊಡ್ಡವ ಆಗ್ತೀವೋ ಲಕ್ಷ್ಮಣ? ಸೋಮ ಸಣ್ಣದೊಂದು ಉದಾಹರಣೆ ಕೊಡ್ತ ನಿನಗ. ಹೆಂಗ? ಈಗ ಒಬ್ಬ ಬಾಡಿಗೆ ಇರ್ಲಾಕ ಬಂದಾನಿಪ್ಪ. ಒಂದು ಮನಿ ಬಾಡಿಗೆ ಬೇಕಾಗೈತಿ. ಬಾಡಿಗೆ ಬೇಕಾಗೈತಿ. ಹೆಂಗ? ಹೆಂಗ? ಬಂದವ್ ಕೇಳ್ತಾನ, ನಾವ್ 4 ದಿವಸ ಬಾಡಿಗೆ ಇರೋದನ್ರಿ, ಒಂದ್ ಮನಿ ಐತೇನ್ರಿ ಬಾಡಿಗೆ ನಿಂದ್ರಲಾಕ? ನಾ ಬಾಡಿಗೆ ನಿಂದ್ರಲಾಕ 4 ದಿವಸ ರೀ. ಮತ್ತ ಬಂದವ ಮೊದಲ ಮನಿ ಕೇಳ್ತಾನ. ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಬರ್ತೈತಿ, ಅವಂಗ ಒಳಗ ಇರ್ಲಾಕ ಬರ್ತೈತಿ. ಮನಿನ ಇರ್ಲಿಕ್ಕಂದ್ರ ಬಾಡಿಗೆ ನಿಂದಿರ್ತೀರಿ ಯಾವಲ್ಲಿ, ಒಳಗ ನೀ ಠಿಕಾಣರ ಇರ್ತಿ ಯಾವಲ್ಲಿ. ಹಂಗ ನೋಡಿ ಇದು ಬಿ ಶರೀರ ಅನ್ನುವಂತ ಮನಿ ಇದ್ದಾಗನ ಒಳಗ ಬಂದ ಬಾಡಿಗೆ ಇರ್ಬೇಕಾಗ್ತೈತಿ. ನೀನು ಬಾಡಿಗೆ ಎತ್ತಿದ್ದಂಗೋ ಲಕ್ಷ್ಮಣ. ಯಾವಾಗ ಬರ್ತೀವೋ ಕಬ ಆತ ಕಬ ಜಾತ ತೆರ ಠಿಕಾಣ ಬೇಕು ಇದರ ಮೈಸೂರಿಗೆ ಗಾಂಪಿ. ಯಾವಾಗ ಬರ್ತೀವೋ ಯಾವಾಗ ಹೋಗ್ತೀವ ನಿನ್ನ ತಳ ಬುಡ ನಿನಗ ಗೊತ್ತಿಲ್ಲ. ನೀ ಮಾಡಿರುವಂತ ಕರ್ಮ ಕಳಿಬೇಕಾದ್ರ ನನ್ನ ಶರೀರ ಅನ್ನುವಂತ ಹೆಣ್ತಿ ನಿನಗ ಸಾಥ ಕೊಡ್ಬೇಕ. ನಿನ್ನ ಕರ್ಮ ತೊಳಿತೈತಿ, ಕರ್ಮ ಕಳಿತೈತಿ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿ ತಿರುಗಿ ಬರ್ತದ. ಎದಕ್ ಬಂದೈತಿ ಇದು? ತಾವ್ ಮಾಡಿರುವಂತ ಕರ್ಮ ಕಳ್ಕೊತ ಬಂದೈತಿ. ಅದಕ್ಕ ಶರೀರ ಬೇಕು. ಈಗ ವಿಚಾರ ಮಾಡ್ರಿ, ನಾಯಿಗತ್ಲೆ ಮನುಷ್ಯಾಗ ಒದರ್ಲಾಕ ಬರ್ತೈತಿ, ನಾಯಿಗತ್ಲೆ ಬರ್ತೈತಿ, ಕತ್ತಿಗತ್ಲೆ ಒದರ್ಲಾಕ ಬರ್ತೈತಿ, ನರಿಗತ್ಲೆ ಒದರ್ಲಾಕ ಬರ್ತೈತಿ, ಮಾನವಗ ಎಲ್ಲಾ ಮನುಷ್ಯಾಗ ಬರ್ತೈತಿ. ಮನುಷ್ಯಾಗ ಎಲ್ಲಾ ಪ್ರಾಣಿ ಸೌಂಡ್ ತೆಗಿಲಕ್ ಬರ್ತೈತಿ. ಯಾಕ? ಆದ್ರ ಮನುಷ್ಯನಗತ್ಲೆ ನಾಯಿಗೆ ಮಾತಾಡ್ಲಕ್ ಬರ್ತದೇನ? ಹಂಗ ಹೆಂಗ ಅದಕ್ಕ ಯಾಕ ಬರಂಗಿಲ್ಲ? ಅದ್ರದ ಇನ್ನೂ ಒಂದು ಜನ್ಮ ನಾಯಿದ ಅದ್ರದ ಉಳ್ದೈತಿ. ಇದಕ್ಕ ಯಾಕ ಎಲ್ಲಾ ಒದರ್ಲಕ್ ಬರ್ತೈತಿ? ಇದನ್ನ ಅದನ್ನ ಎಲ್ಲಾ ಜನ್ಮ ಕಳೆದ ಮಾನವ ಜನ್ಮಕ್ಕ ಬಂದೈತಿ. ಇದನ್ನ ಎಲ್ಲಾದ ಭೋಗಿಸಿ ಬಂದೈತೇನ ಅಂತ್ಲೆ ನಾಯಿ ನರಿ ಹಂದಿ ಗುಬ್ಬಿಕ್ಕಾಗಿ ಎಲ್ಲಾ ಒದರ್ಲಕ್ ಈ ಮಾನವಗೂ ಬರ್ತದ. ಖರೆ ನಾಯಿ ನರಿ ಮನುಷ್ಯನಗತ್ಲೆ ಬರಂಗಿಲ್ಲ. ಯಾಕಾದ್ರ ಕರ್ಮಿನ ಪೂರ್ಣ ಆಗಿಲ್ಲ. ಶ್ರೇಷ್ಠವಾದ ಮಾನವ ಜನ್ಮದ ಇದು. ಮಾನವ ಜನ್ಮ ಶ್ರೇಷ್ಠವಾದ ಐತಿ. ಅದಕ್ಕೆ ಹೇಳ್ಯಾರು ಶ್ರೇಷ್ಠವಾದ ಮಾನವ ಜನ್ಮ ಐತಿದು. ಹಾನಿ ಮಾಡಕೊಳ್ಳದಿರಿ ಹುಚ್ಚಪ್ಪಗಳಿರೆ, ಹುಚ್ಚವ್ವಗೊಳರಿ ಅನ್ಬೇಕಾಗಿತ್ತವ. ಹುಚ್ಚಪ್ಪಗಳಿರೆ ಬಾಳ ಫರ್ಕ್ ಐತಿ. ಅಂದ್ರ ತಾಯಿ ರೂಪ, ಪ ಅಂದ್ರ ಅಪ್ಪನ ರೂಪ. ಹುಚ್ಚಪ್ಪಗಳಿರೆ ಅಂದಾರ ವಿನಃ ಹುಚ್ಚವ್ವಗಳಿರೆ ಅಂದಿಲ್ಲ. ಯಾಕೆ ಅಂದಿಲ್ಲ ಅಂದ್ರೆ ಇದು ಶರೀರ ಅಂದ್ರ ಪ್ರತಿ ಒಂದು 84 ಲಕ್ಷ ಜೀವರಾಶಿಗೆ ಬೇಕ. ಇದು ಅವ್ವಾನ ಐತಿ, ಇದು ಅವ್ವಾನ. ಅದಕ್ಕ ನೋಡ ಇದು ಅವ್ವ ಐತಿ. ಅದಕ್ಕೆ ಇದಕ್ಕೆ ಸತ್ತ ಮೇಲೆ ಇದಕ್ಕೆ ಮಮ್ಮಿನೂ ಓದ್ತಾರ. ಮಮ್ಮಿ ಅಂತಾರ ಡೆಡ್ ಬಾಡಿಗೂ ಮಮ್ಮಿ ಅತ್ತಾರಪ್ಪ. ಮಮ್ಮಿ ಅಂದ್ರೆ ಎಲ್ಲ ನಮ್ಮನಿ ಈ ಸುಮ್ಮನೆ ಇಂಗ್ರಾಜಿ ಸಾಲಿ ಬಂದ ಮಮ್ಮಿ ಬತ್ತು ಡ್ಯಾಡಿ ಬತ್ತು ಈ ಕಡೆ ತಗದ್ ಇವ್. ಆದ್ರ ಅವ ನಮ್ಮ ಲಕ್ಷ್ಮಣ ಮಾಡೋದಾಗದ್ ಹಿಂಗ ಆಗ್ಲಕತ್ತದಪ್ಪ ಅಂದ್ರೆ ಮತ್ತೆ ಒಳಗ ಒಂದೊಂದು ಮಾತು ಮಾತಾಡ್ಯಾನ್ರಿ ಭಾಳ ಬಿರುಸು ಹುಡುಗ. ಲೇಖಿ ಇಟ್ಟನ್ರಿ ಅತನ ಹಂಗ ಅಲ್ಲ. ಗರತ್ಯತ್ ಯಾವಕ್ಕೆ ಅನಿಸ್ಕೊಂಡಳು, ಪತಿವ್ರತ ಯಾವಕ್ಕೆ ಅನಿಸ್ಕೊಂಡಳತ್ತ ಮಲ ಮಾಹಿತಿನ तुम्हाला माहित नसलं तर मला कडे ऐकून घ्या की मी सांगतो आता. ನೋಡು, ಪತಿವ್ರತ ಅಂದ್ರ ಯಾರ, ಗರತಿ ಅಂದ್ರ ಯಾರ? ಯಾರು? ತಮ್ಮ ಗಾಂಡಲ್ಲ ಬ್ಯಾರೆ ಅಲ್ಲದು. ಗಾಂಡಂಬ ವಸ್ತು ಒಂದದ. ಹೆಂಗ ಇದು ಬಹಿರಂಗದೊಳಗ ಎಡ ಬಲ ಕುಣಿಸಿ ಮಾಡ್ತಾರ. ಈ ಗಂಡ ಇದು ಬೇರೆ, ಇದು ಸೃಷ್ಟಿ ಹುಟ್ಟಿಸೋದಕ್ಕೆ ಮಾಡೋದು ಗಂಡ ಇದು ಬೇರೆ. ಏನ ಅಂತರಂಗದೊಳಗ ಮಾಡ್ತಾರಲ್ಲ ಈ ಶರೀರ ಮತ್ತು ಜೀವ ಇವೆರಡು ಗಂಡ ಹೆಣತಿ. ಈ ತುರದ ಅಂತರಂಗದನ ಗಂಡ ಹೆಣತಿ, ಬಹಿರಂಗದನ ಗಂಡ ಹೆಣತಿ ಅವ. ಮೈನ ಗಂಡ ಎಲ್ಲ ಒಂದಾತು. ಖರೆ ಗರತಿ ಅಂದ್ರ ಯಾರ, ಪತಿವ್ರತ ಅಂದ್ರ ಯಾರ? ಯಾರಿಗೆ ಗರ್ವ ಇಲ್ಲಲ್ಲ ಆಕಿ ಗರ್ತಿ ಅನ್ಸ್ಕೋತಾಳ. ಗರ್ವ ಇಲ್ಲದವ್ರು ಗರ್ತ್ಯಾರ. ಪಾಪ ಯಾರಿಗಿಲ್ಲಲ್ಲ ಅವ್ರ ಪತಿವ್ರತ್ಯಾರ. ಪಾಪ ಇಲ್ಲದಕ್ಕಿ ಪತಿವ್ರತಿ, ಗರ್ವ ಇಲ್ಲದಕ್ಕಿ ಗರ್ತಿ. ಇದು ಯಾವಾರ ಹಿಂಗಾಗ್ತದ ತಮ್ಮ. ಮತ್ತ ಇದನ್ನು ಬಿಟ್ಟು ಇನ್ನೊಂದು ಮಾತು ಹೇಳ್ಯಾನಿಪ್ಪ. ಏ ಎಲ್ಲ ಪರಮಾತ್ಮನ ಮಾಡ್ಯಾನ, ಪರಮಾತ್ಮನದಿಂದ ಆಗ್ಯದ, ಆದಿಶಕ್ತಿದಿಂದ ಏನೂ ಆಗಿಲ್ಲ. ಒಳಗ್ ಜರಾನ ರಾಮಾಯಣ ಕಡೆ ಬಂದಾನ್ರಿಪ್ಪ. ಯಾವಾಗ್ರಿ ಬರ್ತಾನ? ಇಲ್ರಿ, ಅವನು ದಗದ್ ಹೆಂಗೈತಿ ಗೊತ್ತೇನಪ್ಪ. ಮನುಮುಖ ಹಾವಿದ್ದಂಗ್ರಿ ಅವ ಕಣದ ಲಕ್ಷ್ಮಣ. 6 ತಿಂಗಳು ಈ ಕಡೆ ಪೋ, 6 ತಿಂಗಳು ಈ ಕಡೆ ಪೋ. ಈ ಕಡೆ ಒಂದ್ ಥೋಡೆ, ಈ ಕಡೆ ಒಂದ್ ಥೋಡೆ. ಇನ್ಕ ತಕ್ಕ ಹೇಳ್ಕೊತ ಕೂತಿದ್ ನೋಡ್ರಿ ಸುದ್ದಿ. ನಮ್ಮಲ್ಲಿ ಅವ್ರು ಹೆಚ್ಚಾದ್ರು, ನಮ್ಮಲ್ಲಿ ಇವ್ರು ಹೆಚ್ಚಾದ್ರು. ನಾವು ಗಾಂಡ್ರ ದೊಡ್ಡವ್ರು. ಎದ್ರಾಗ ಗಾಂಡ ದೊಡ್ಡವಪ್ಪ ನೀನು? ಗಾಂಡ ಬೇಕಲ್ಲ. ನಾನು ಮೆಟ್ಟಿಗೆ ಹಸ್ತುನು ಅಂತ ಹೇಳ್ತಿ, ಕುಕುಮ ಇಟ್ಟ ನಿನ್ನ ಹಣಿ ಮೇಲೆ ಅಂತ ಹೇಳ್ತಿ, ಕೊಳ್ಳಾಗ ತಾಳಿ ಕಟ್ಟಿನ ಅಂತ ಹೇಳ್ತಿ, ಗಾಂಡ ಅನಿಸ್ಕೊಂಡ ನಿನಗತನ ಅಂತ ಹೇಳ್ತಿ. ಗಾಂಡ ಆದಂತವ ಗಂಡಾಗೆ ಇರ್ಬೇಕು ಮೊದಲ. ಗಂಡಾಗೆ ಇರ್ಬೇಕು.
ಆದ್ರ ಗಂಡ ಕೂತು ಗಂಡ ಹೆಂಗತ್ತಾರಿಪ್ಪ ಹೆಂಗ ಮಾಡ್ಕೊಂಡ ನೋಡು ಮತ್ತೊಂದು ಮನೆಯಿಂದ ಬಂದಿರುವಂತ ಹೆಣ್ಣ ಗಂಡನ ಮೇಲೆ ಒಂದು ನಂಬಿಕೆ ಇಟ್ಟು ಬಂದಿರ್ತದ ಏನಂತ ಹೇಳಿ ನನ್ನ ಜ್ವಾಕಿ ಮಾಡ್ತಾನ ನನ್ನ ತಾಯಿ ತಂದೆ ನಗಲಿಸಿ ತಂದಾನಂದ್ರ ನನ್ನ ಜ್ವಾಕಿ ಮಾಡ್ತಾನ ನನ್ನ ಸಂರಕ್ಷಣೆ ಮಾಡ್ತಾನ ತಾಯಿ ತಂದೆ ಸಂರಕ್ಷಣೆ ಮಾಡಿದಂಗತ್ತ ನಂಬಿಕೆ ಇಟ್ಟಿರ್ತದ ಆದ್ರೆ ಇವ ಕಣದಾಳ ಗಂಡ ನಂಬಿಕೆ ದ್ರೋಹ ತಗದ ಮಾಡ್ಯಾನ್ರಿ ಇವ ಯಾವಾಗ ಯಾಕಂದ್ರ ಗಂಡ ದೊಡ್ಡ ಮತ್ ಹೇಳಿದಿ ಅಲ್ಲೋ ಗಂಡ ದೊಡ್ಡ ಮತ್ ನೀ ಹೇಳ್ತಿ ಮಾಡ್ಕೊಂಡು ಹೇಳ್ತೀನ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗರೆ ಕೊಟ್ಟು ಬರೋ ಗಂಡ ನೀ ಹೆಂಗ ನನಗ ದೊಡ್ಡವಾಗ್ತೀವ ಗಂಡ ಇವೆಂತ ಗಂಡ ಇವ್ ಗಂಡ ಇವ್ ಗಂಡ ಅಲ್ರಿ ಇವ್ ಬಗಜಂಡಿ ಗೋಲಿಗೊಂಡ ಗಂಡ ಅಲ್ಲಿವ ಅಲ್ಲೋ ಸ್ವತಃ ಧರ್ಮರಾಜ ಧರ್ಮವಂತ ಹಿಂದಿನ ಮುಂದಿಂದ ತಿಳಿದಾವ ಬರೇ ದುರ್ಯೋಧನ ಮಾತಂದ ಏನತ್ತ ಯಾವ ಪಾಂಡವರ ಕೌರವರಿಗೆ ಪಗಡಿ ಆಟ ನಡೆದಾಗ ಎಲ್ಲಾ ಸೋತಿದ್ರು ಪಾಂಡವರು ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಎಲ್ಲಾ ಸೋತ ಕೂತಾಗ ಕಳ್ಕೊಂಡಿದ್ದ ದುರ್ಯೋಧನ ಹೇಳ್ತಾನ ಏನತ್ತ ಎಲ್ಲಾ ಸೋತನ ಅಂತ ಹೇಳ್ತೀವೋ ಧರ್ಮ ಇನ್ನ ಒಂದು ಬೆಲೆ ಬಾಳು ಬದುಕೈತಿ ನಿನ್ನ ಮನ್ಯಾಗ ಅದನ್ನೊಂದು ತಂದ ಹಚ್ಚ ಅದನ್ನ ತಂದ ಹಚ್ಚ ಸರ್ಕರ್ ನೀ ಗೆದ್ದೆ ಅಂದ್ರ ನೀ ಏನು ಸೋತದಿಲ್ಲ ಈಗ ಅಟ್ಟು ಎಲ್ಲ ವಾಪಸ್ ಕೊಡ್ತಾನಂದ ದುರ್ಯೋಧನ ಜಾಡಿಸಿ ಹೊಡಿಲಿ ನೀ ಜಾಡಿಸಿ ಹೊಡಿದ್ ಹೇಳಿದಿ ಅಂದ್ರ ಉಳಿ ಬಾಚಿ ಬಡಿಗೆನ ಮನೆ ಅಂದ್ರೆ ತಗೊಂಡ್ಬರ್ತಿದ್ನಿಲ್ಲ ನಾವು ಹಾಡ್ಲಕ್ ಬಂದದಿ ಹೊಡಿಲಕ್ ಬಂದಿಲ್ಲ ಕೆತ್ತದ ಬಡಿದ ಅಂದಿದಿ ಅಂದ್ರೆ ಆ ಕಡೆ ಬರಾಗ ತಗೊಂಡ್ರಿ ಬರ್ತೀನಿಪ್ಪ ಅದಕ್ಕ ಯಾವ ದುರ್ಯೋಧನ ಹೇಳ್ದಾಗ ಏನತ್ತಾನ ಏನು ಕೇಳ್ತಿ ಕೇಳೋ ದುರ್ಯೋಧನ ಎಲ್ಲ ಸೋತನಿ ಮತ್ತ ಇನ್ನೇನು ಉಳ್ದೈತಿವ ನನ್ನ ತ್ಯಾಕ ಬಾಕಿ ಅಂದ ನೀ ಯಾವ ಹೇಳ್ತೀವಿ ಹಚ್ಚಿ ಆಡ್ತಾನ ಅವಾಗ ಅಂದ ಅಕ್ಕಿ ಅಂದ ನಿನ್ನ ಮನೆಯಾಗ ನಿನ್ನ ಹೆಣ್ತದಳ ದ್ರೌಪದ ಅಕ್ಕಿನೂ ಹಚ್ಚಕ್ಕಿನ ತಂದ ಪಗಡಿ ಆಟದಾಗ ಅಂದ ಅದ್ಯಾಕಾದಿತ್ತು ಮತ್ತ ನಾ ಬಾಳ ದೊಡ್ಡವದ ನೀ ನಾ ಗಂಡ ಅನಸ್ಕೊಂಡನ್ರಿ ನನ್ನ ಹೆಣ್ತಿನ ತಂದ ಹಚ್ಚಂಗಿಲ್ಲ ಕೂಡಿದಂತ ಸಭಾದಾಗ ಅನ್ಬೇಕಾಗಿತ್ತು ಅವಾಗ ಅಂದಿಲ್ಲ ಇವ ಮಾಡ್ಕೊಂಡ ಹೆಣ್ತಿನ ತಂದ ಪಗಡಿ ಆಟದೊಳಗಿಟ್ಟು ಸೋತ್ಯಲ್ಲೋ ಧರ್ಮರಾಜ ಹೆಂಗ ಗಂಡ ದೊಡ್ಡವಾಗ್ತೀಯಪ್ಪ ನೀನು ನೀ ಹೆಂಗ ನನ್ನ ಮೆಟ್ಟಿಗಸ್ತಿ ಏನ ಗಂಡ ಸಂರಕ್ಷಣೆ ಮಾಡ್ತಾನತ್ರಿ ಹೆಂಗ ಸಂರಕ್ಷಣೆ ಮಾಡ್ತಾನಿವ ಹುಚ್ಚ ಗಂಡ ಅಂತ ಗಂಡ ತಿಂಗಳಿಗೊಮ್ಮೆ ಜೋಲಿ ಹೊಡಿಲಿ ಅದ ಮನ್ಯಾಗ ಜೋಲಿ ಅಂದ್ರ ತಿಳಿದಿರ್ಬೇಕ್ರಲ್ಲ ಅದ ಹೇಳಕತ್ತದಿಲ್ರಿ ಯಾರಿಗೆ ಆದ್ರ ಅಂತ ಗಂಡ ಕೇಳ್ತದ ಯಾಕ ಬಾಳ ಯಾಕಂದ್ರ ಯಾವ್ರಿ ಒಬ್ಬ ಮನಿ ಮುಂದೆ ಬಾಳ ಹಾಯ್ಲಕತ್ತಂದ್ರ ಯಾಕೋ ಮಗನ ಬಾಳ ದಿವಸ ನೋಡ್ಲತ್ತೀನಿ ಯಾಕ ನಾನು ಹೆಣ್ತಿ ಕಡೆ ಹಾಯ್ಲತ್ತಿದಿ ಬರೀ ಹಗಲೆಲ್ಲ ಕೇಳ್ತತಿ ಏನ ಹುಚ್ಚ ಗಂಡ ಅಂತ ಹುಚ್ಚ ಗಂಡ ಕೇಳ್ತದ ಇದು ಶಾನ್ಯ ಗಂಡ 5 ಮಂದಿ ಗಂಡ್ರಪ್ಪ ಇವ್ರು ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಇದ್ರು ದುಷ್ಟ ದುಶ್ಯಾಸನ ಮಾಡ್ಕೊಂಡು ಹೆಣ್ತಿ ಸಿರಿ ಸಡಿಲತ್ತೇನ ಕೂಡಿದಂತ ಸಭಾದೊಳಗ 5 ಮಂದಿ 1000 ಆನಿ ಬಲ ಉಳ್ಳವ್ರಂತ ಭೀಮ ಇದ್ದ ಬರೇ ಹೆಬ್ಬಟ್ಲೆ ತುಳಿದ್ರ ಪಾತಾಳ ಗಾಣಿಸುವಂತ ಭೀಮ ಇದ್ದ 5 ಮಂದಿ ಇದ್ರ ಕರೆ ತೆಳಗ ಚಂಡ್ ಹಾಕಿ ಕೂತ್ರು ಹೋಗಿ ಮಾಡ್ಕೊಂಡು ಹೆಣ್ತಿನ ಯಾವ ಒಬ್ಬ ಸೀರಿ ಜಗಲತ್ತೇನ ಬಿಡಿಸ್ಕೊಂಡು ಬರೋ ತಾಕತ್ತಾಗ್ಲಿಲ್ಲ ನೀ ಹೆಂಗ ಗಂಡ ದೊಡ್ಡವನ ಬೇಕು ಯಪ್ಪ ಇವನು ಬಿಡಿಸವನ ಕರೆ ಇವನು ತಗದ್ ಬೇರೆ ಇತ್ತಲ್ಲಿ ಇವ ನಾವು ಕರೆ ಯಾಕೋ ಮಗನ ನಾನು ಹೆಣ್ತಿ ಸೀರೆ ಯಾಕೆ ಜಗತ್ತೈತಿ ಇವ್ ಕೇಳಿದ ತಿಳ್ಕೊನಿ ಆಕಿನ ಬಿಡುತ್ತಿದ್ದ ಈ ಕಣದಾಳ ಲಕ್ಷ್ಮಣನ ಜಗತ್ತಿದ್ದವ ಅದಕ್ಕೆ ಇವ ಕೇಳಿಲ್ಲ ಗಪ್ಪ ಕೂತ ಏನ ಮದುವೆ ಆದ್ರ ಅಷ್ಟ ಮುಕ್ತಿ ಆಗ್ತದ ಗಂಡನ ಮಾಡ್ಕೊಂಡ್ರ ಅಷ್ಟ ಮುಕ್ತಿ ಆಗ್ತತಿ ಅಂದಿ ಗಂಡನ ಮಾಡ್ಕೊಳ್ಳಾರ್ದ ಬೇಕಿ ಮುಕ್ತಿ ಗಂಡಾಳ ಆಕಿ ಕೊಳ್ಳಾಗ ತಾಳಿಲ್ಲ ಕಾಲಾಗ ಕಾಲುಂಗ್ರಿಲ್ಲ ಹಣಿ ಮ್ಯಾಲ ಕೋಕಮಿಲ್ಲ ರಾಮಾಯಣಿ ಒಳಗ ಸ್ಪಷ್ಟ ಬರೆದಿಟ್ಟಾಳು ಯಾರ ಶಬರಿಗೆ ಲಗ್ನ ಆಗಿಲ್ಲ ಮತ್ತಕಿ ಗಂಡ ಏನಕ್ಕೆ ಯಾರು ತಾಳಿ ಕಟ್ಟ್ಯಾರ ಏನ ಕೊಳ್ಳಾಗ ಇಲ್ಲಲ್ಲ ರಾಮಾಯಣಿ ಒಳಗ ಭಾಳ ಅದಾವ ಲಕ್ಷ್ಮಣ ಮತ್ತ ತುಳಸಿ ರಾಮಾಯಣಿ ವಾಲ್ಮೀಕಿ ರಾಮಾಯಣಿ ಆನಂದ ರಾಮಾಯಣಿ ಜೈನ ರಾಮಾಯಣಿ ಶಬರಿ ರಾಮಾಯಣಿ ಭಾಳ ಅದಾವ ನಿನಗ ಯಾವ್ದ್ರ ಸಿಕ್ಕೈತಿಯೋ ಬಂದ ನೀನು ಹೇಳ್ಬೋದ ಕರೆ ಹೇಳ್ರಿ ನೋದಿ ಇಂಥದ್ರೊಳಗ ಐತಿ ಅಂತ ಹೇಳಿ ಹಂಗಂಗ ವರಿಗೆ ಕುಯ್ತಂದ್ರ ಬಂದ್ ಇಡಬೇಕದನ್ ಇಲ್ಲಿ ಅಂದ್ರ ಅದ್ರ ಲೆಕ್ಕ ಅದಕ್ಕೆ ಕೈ ಹಾಕೋದ ಅದಕ್ಕ ಇದು ಗಂಡನ ಸುದ್ದಿ ಆತ್ರಿ ಏನ ಇದು ಅಲ್ಲದರಿ ಏನ ತಾಳಿ ಅವನ ಕಟ್ಟ್ಯಾನತ್ರಿಪ್ಪ ನನಗ ಇವ ಕಣದಾಳ ಗಂಡ ಒಂದ್ ಜಾಗನ್ಯಾಗ ನೀ ತಾಳಿ ಕಟ್ಟಂಗಿಲ್ಲ ಲಕ್ಷ್ಮಣ ಅಲ್ಲಿ ಒಂದ್ ಅಗದ್ ಬ್ಯಾರೆ ಆತೈತ್ರಿ ಹೊರಸಲ ಹೊರಗ ಇವ ಹೊರಸಲ ಒಳಗ ನಾ ಮತ್ತ ನಡಬಾರಕ್ಕೊಂದು ಬಿಳಿ ಪರಜಿ ಏನಂತ ಹೇಳಿ ನಡಬಾರಕ್ ಅದು ಹೆಂಗ ನನ್ನ ಮಾರಿ ಇದಕ್ಕ ಬೇಡ ಇದರ ಮಾರಿ ನನಗ ಬೇಡ ನಾ ಒಳಗ ಇದು ಹೊರಗ ಅದಕ್ಕ ನಡಬಾರಕ್ ಒಂದು ಪರಜಿ ನಮ್ಮ ಹಿರಿಯರ ಸುಮ್ಮಕೊಂಡ್ರಂಗಿಲ್ರಿ ಅವ್ರೊಂದು ಮಾತು ಕೇಳ್ತಾರಲ್ಲಿ ಅಮ್ಮ ತುಜೆ ಕಬೂಲ್ ಹೇಗೆ
ಕೇಳ್ತಾರಿಲ್ರಿ ಮಾತು ಅವಾಗ ನೀ ಏನತಿ ಬಾಪು ಮುಜೆ ಕಬೂಲ ಅಂದಾಗ ಬಾರ ತೇರ ಕಬೂಲ ಇರ್ಲಿಕ್ಕಂದ್ರ ಪೀಚೆ ಸರ್ಕೋ ಪಡದ ಲೇಕೆ ತೇರ ಕಣದಾಳ ಗಾವ್ಕೋ ಹಿಂಗಾಗ್ತದ ಅವಾಗ ತಾಳಿ ಯಾರು ಕಟ್ತಾರ ಅಲ್ಲಿ ಹೆಣ್ಣು ಮಕ್ಕಳು ಕಟ್ತಾರ ಒಳಗ ಬಾಂಧ ಗಂಡ ಕಟ್ಟಂಗಿಲ್ಲ ಎಲ್ಲಾ ಕಡೆ ತಾಳಿ ಕಟ್ತಿ ಅದ್ಯಾಕಾದಿತ್ತು ನಾನು ಒಳಗೆ ಹೋಗಿ ಕಟ್ತಾನಂತ ಕಟ್ಟಿ ಬಾ ಇಲ್ಲ ಯಾಕ ಎದ್ರ ಸಂಬಂಧ ಕಟ್ಟಂಗಿಲ್ಲ ನಿನಗೆ ಭಾಳ ಹೆಚ್ಚಿನ ನನಗೆ ಕೇಳಿಲ್ಲ ನೀ ನನಗೆ ಒಂದು ಪ್ರಶ್ನೆ ಕೇಳಿ ನಾನು ನಿನಗೆ ಒಟ್ಟ ಒಂದ ಕೇಳೀನಿ ನೀ ನನಗೆ ರಗಡ ಕೇಳಿ ಕರ್ ನಾನು ನಿನಗೆ ಒಟ್ಟ ಒಂದ ಕೇಳೀನಿ ದುರ್ಯೋಧನನ ಮರಣ ತೊಡ್ಯಾಗ ಯಾಕಿತ್ತ ಹೇಳ್ತಾನೆ ಉಳಿಕಿದ ಕಡೆ ಯಾಕೆ ಸಾವು ಇಲ್ಲಿದ್ದಿದ್ದಿಲ್ಲ ಅವಂಗ ತೊಡಿ ಹೊಡ್ಯಾಣ ಯಾಕೆ ಸತ್ತ ಕೃಷ್ಣ ತೆಳಗ ನಿತ್ತ ಭೀಮಿಗೆ ಇಶಾರ ಮಾಡ್ಯಾನ ತೊಡಿ ಬಡದ್ ಹೇಳ್ತಾನೆ ಯಾಕಂದ್ರೆ ಶಸ್ತ್ರಾಸ್ತ್ರ ಹಿಡಿಯಾವ ಇದ್ದಿದ್ದಿಲ್ಲಮ್ಮ ಸೊನ್ನಿ ಮಾಡಿ ಹೇಳ್ತಾನೆ ಏ ಭೀಮ ಎಲ್ಲಾ ಕಡೆ ಹೊಡೆದ್ರ ದುರ್ಯೋಧನ ಸಾಯಂಗಿಲ್ಲ ಬರೀ ಅವನ ತೊಡಿಗೆ ನಿನ್ನ ಗದಾ ತಗೊಂಡು ಹೊಡೆದ್ ಬಿಡ ಪ್ರಾಣ ಹೊಡೆದ್ ತೋರ್ಸ್ಯಾನ ಆ ತೊಡಿ ಒಳಗ ದುರ್ಯೋಧನನ ಪ್ರಾಣ ಇರ್ಬೇಕಾದ್ರ ಯಾರ್ದ ಆಶೀರ್ವಾದ ಇತ್ತು ಏನ ಕಾರಣಕ್ಕೆ ತೊಡ್ಯಾಗ ಇತ್ತ ಬಾಂದ್ರ ಇದನ್ನ ವಿಷಯ ಬಿಡುಗಡೆ ಮಾಡುದು ಡಪ್ಪ ಬಾರಿಸುದ ಇಲ್ಲ ಅಂದ್ರ ನಾನು ಕೇಳುದ ಹಾಡಿದ ರೊಕ್ಕ ಎಲ್ಲ ಬಿಟ್ಟು ಸುಮ್ಮನಿಗೆ ನಡಿದ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಇವ ಕಾಕಯ ಕೋದನಿಗೆ ಈಗ ಹಿಡಸ್ಯಾನ ₹1 ತಂದ ಟೇಜಿನ ಮ್ಯಾಲ ನಿತ್ತಾನ ರೂಪಾಯಿ ದುಡ್ಡು ತಗೊಂಡ ಟೇಜಿನ ಮ್ಯಾಲ ನಿತ್ತಾನ ಒಳಗ ಸರಾಯಿ ಬಾಟ್ಲಿ ಇವನ ಒಳಗ ಪಕ್ಕಾನ ಸರಾಯಿ ಪಕ್ಕ ಹೊಟ್ಯಾಗ ಹೊಕ್ಕ ನೋಡ್ರಿ ಹೆಂಗಾಗ್ಯದರಿ ಅವ ಕಾಕನ ತಪ್ಪ ಅಲ್ಲದು ತಪ್ಪ ಆ ಹಿರಿಯ ಮನುಷ್ಯ ಅಂದಲ್ಲ ಏನಂತ ಹೇಳಿ ಅದ ನೀ ಹೇಳವ್ ನೇಟು ಕೂತಿದಿಪ್ಪ ಅಲ್ಲಿ ವಾಡಿಗೆ ಇಲ್ಲಿ ಬಾಯಿ ಕಡೆ ದಂಡಿಗೆ ನೀ ಬರೇ ಅಲ್ಲಿ ಕುತ್ಕೊಂಡು ಕೈ ಮಾಡ್ರ ಅವ್ ಹೆಂಗಪ್ಪ ಕೂತಾನು ನೀ ಸಿಂಗಲ್ ಅದಿ ಅವ್ ಡಬಲ್ ಆಗ್ಯಾನ ಇನ್ನು ಇವ್ರ ಕೈಯ ಸಿಕ್ಕ್ರ ಅವ್ನು ತ್ರಿಬಲ್ ಆಗ್ತಾನ ಇಲ್ಲಿ ಬೆತ್ತ ಅವ್ನು ತೋರ್ದೈತ್ರಿ ಬರಾಗ ಅದಕ್ಕೆ ತಪ್ಪ ಅವಂದಲ್ಲ ನಿಮ್ಮ ಯೂಟ್ಯೂಬ್ ಕೇಬಲ್ ಹರಿತಾನ್ರಿ ನೀವು ಗಚ್ಚ ಹಿಡ್ಕೊರಿ ನಿಮ್ಮ ಕೇಬಲ್ಗಳು ಅದಕ್ಕ ಅದು ಆ ಕಾಕನ ತಪ್ಪಲ್ಲ ಮೊದಲ ಯಾಕಂದ್ರ ಏನಾಗೈತಿ ಶಿವಶಕ್ತಿ ಗದ್ದಿಗೆ ಮ್ಯಾಗ ಕೂತಿರೋ ದೇವಲೋಕದೊಳಗ ಶೇತಾನ ನಿತ್ತ ವಾದ ಮಾಡ್ತಿತ್ತು ಯಾರಿಗೆ ಶಿವ ಪಾರ್ವತಿಗೆ ಏನಂತ ಹೇಳಿ ಏ ಶಿವ ಪಾರ್ವತಿ ನಿಮ್ಮ ನಾಮಸ್ಮರಣೆ ಎಲ್ಲಿ ನಡೀತದಲ್ಲ ಅಲ್ಲಿ ಒಂದು ಗಳಿಗಿರಿ ಹಾಕೋದ್ಯಾಕ ಹೋಗಿ ನಿಮ್ಮ ನಾಮಸ್ಮರಣೆ ಭಂಗ ಮಾಡ್ತಾನಂತ ಹೇಳಿ ವಚನ ಕೊಟ್ಟದ ಅಲ್ಲೇ ವಾದ ಮಾಡೈತಿ ಅದು ಅಲ್ಲೇ ವಚನ ಕೊಟ್ಟೈತಿ ಅಲ್ಲೇ ವಾದ ಮಾಡೈತಿ ಅಲ್ಲಿ ವಚನ ಕೊಟ್ಟದ ಶಿವ ಪಾರ್ವತಿಗೆ ಮತ್ತ ಶೇತಾನ ಬಂದ ಇಲ್ಲೇ ಒದರ್ಲಾತಿತ್ತಂದ್ರ ಇಲ್ಲಿ ಕಾಕನ ಒಳಗ ಹೊಕ್ಕ ನಾವು ನೀವು ಏನು ಮಾಡಂಗ ಹಿಂಗತಿ ಚಲೋ ಬಂದಂಗುಡಿ ಬಂಗಾರ ಗಿಂಡಿ ಆರು ಮೂರು ಮಂದಿಯ ತಲೆ ಒಳ್ಳ ಕೊಟ್ಟೇನ 360 ಚೂರು ಮಾಡಿ ಅಡಿಗೆ ಅಟ್ಟೇನ 360 ಚೂರು ಮಾಡಿ ಅಡಿಗೆ ಅಟ್ಟೇನ ಮುಕ್ಕಳಿಲ್ಲದ ದೇವರಿಗೆ ಅಡಿಯ ಕೊಟ್ಟೇನ ಮಾರಿ ಮುಕ್ಕಳಿಲ್ಲದ ದೇವರಿಗೆ ಅಡಿಯ ಕೊಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಸೋದರ ಮಾವನ ಸಂಗ ಬಿಟ್ಟೇನ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟಿನ ಅಂದೇವಾಡಿಯಲ್ಲಿ ಅಂಕುರಾಗಿ ನಾಟೇನ
ಮತಿಗೆ ಹೆಟ್ಟೇನ ನಾನುವ ಮಂದ ಮತಿಗೆ ಹೆಟ್ಟೇನ ಕಂದ ಕಾಸಿಮ ಚರಣಕ ಹಣಿಯ ಇಟ್ಟೇನ ಕಂದ ಕಾಸಿಮ ಚರಣಕ ಹಣಿಯ ಇಟ್ಟೇನ ಅಂತರಂಗದ ಗಂಡನ ಗುಳ್ಳ ಕಟ್ಟಿ ಆಹಾ ಸಂತಿ ಸೋದರ ಮಾವನ ಸಂಗ ಬಿಟ್ಟಿ